ಈ ರೀತಿ ಮನೆಗೆ ಹೋಗಿ 3,000 5,000 10,000 ಕೊಟ್ಟು ಪರ್ಚೇಸ್ ಮಾಡೋ ಸಿಸ್ಟಮ್ ಆ ಕಾಲದಲ್ಲಿ ಇರಲಿಲ್ಲ. ಚಿಕ್ಕವರಾಗಿದ್ದಾಗ ನನಗೇನಂದ್ರೆ ಕಬಡ್ಡಿ, ಫುಟ್ಬಾಲ್, ಸ್ಕೂಲ್ ಬಿಟ್ಟರೆ ಅದು. ಒಬ್ಬ ರಾಜಕೀಯ ನಾಯಕ ಯಮಲೋಕಕ್ಕೆ ಹೋದರೆ ಯಮನಿಗೆ ಯಾವ ರೀತಿ ಕಷ್ಟ ಕೊಡ್ತಾನೆ, ಏನೇನು ಡಿಮ್ಯಾಂಡ್ ಮಾಡ್ತಾನೆ. ಇನ್ನೊಂದು ಕಡೆ ನಮ್ಮ ತಾಯಿ ಸಿನಿಮಾ ಗೋಯರ್, ಅವ್ರು ಸಿನಿಮಾ ನೋಡಲಿಲ್ಲ ಅಂದರೆ ಊಟ ಮಾಡಲ್ಲ ಅವರು. ಈ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಏನಂತ ಆಗಲೇ ನಾನು ಕಲ್ತಿದ್ದೆ. ನಾನು ಇದರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲ ಧರ್ಮದವರು ಜಾತಿಯವರೆಲ್ಲ ಇದ್ದಾರೆ. ಅವಾಗ ಹನುಮಾನ್ ಯಾಕೆ ಇಟ್ಕೊಂಡು ಹೇಳಿದ್ರೆ ಯೋಚನೆ ಮಾಡಿ ನಮ್ಮ ತಂದೆಯವ್ರು ಕೇಳ್ಕೊಂಡಿದ್ದೀನಿ ನಾನು. ಅವ್ರು ಇಷ್ಟಪಡಲಿಲ್ಲ, ಯಾಕಂದ್ರೆ ರೆಡ್ಡಿ ಅಂದರೆ ಇಟ್ ಇಸ್ PhD ಅಂತ ದೊಡ್ಡದು. ಇವನ್ ನೋಡಿದ್ರೆ ನನ್ನ ಕ್ಲಾಸ್ಮೇಟು ಹೀರೋ ಆಗುವಂಥ ಅವಕಾಶ ಇತ್ತು. ಈ ಎರಡರಲ್ಲಿ ಯಾವ ಚಾನಲ್ ನನಗೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ದೇನೆ. ಎಲ್ಲ ಸಬ್ಜೆಕ್ಟ್ ಕರೆಕ್ಟಾಗಿ ಬರೆದು ಮುಂದೆ ಸಬ್ಜೆಕ್ಟು ಬ್ಲ್ಯಾಂಕ್ ಪೇಪರ್ ಕೊಟ್ಟಿದ್ದೇನೆ. ಅವರು ಒಂದು ಜೀಪ್ ತಗೊಂಡು ಚೇಂಜ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ನಮ್ಮ ಡೈಲಿ ಮಾಧ್ಯಮ ಚಾನೆಲ್ನಲ್ಲಿ ವಿಶೇಷ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗ ಈಗ ಶುರುವಾಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಾವು ರೆಟ್ರೋ ಕಥೆಗಳನ್ನು, ಸ್ಪೆಷಲಿ ಕನ್ನಡ ಚಿತ್ರರಂಗದ ಸುವರ್ಣ ಯುಗದ ಕಥೆಗಳನ್ನು, ಗೋಲ್ಡನ್ ಏರಾ ಅಂತ ಏನು ಕರಿತೀವಿ, ಆ ಗೋಲ್ಡನ್ ಏರಾ ಅಲ್ಲಿಯ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಡೈಲಿ ಮಾಧ್ಯಮದಲ್ಲಿ ಈಗಾಗಲೇ ಕನ್ನಡ ಚಿತ್ರರಂಗದ ಅನೇಕ ದಿಗ್ಗಜ ನಿರ್ದೇಶಕರು, ನಟರು, ನಿರ್ಮಾಪಕರು ತಮ್ಮ ಕಾಲದ ತಮ್ಮ ಸಿನಿಮಾ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಮತ್ತೊಬ್ಬ ಕನ್ನಡದ ಹೆಮ್ಮೆಯ ನಿರ್ದೇಶಕ, ಮಹಾನ್ ನಿರ್ದೇಶಕ, ಸಿನಿ ದಿಗ್ಗಜರೊಬ್ಬರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಕಳೆದ 38 ವರ್ಷಗಳಿಂದಲೂ ಕೂಡ ಇವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಅಂದರೆ ಇವರ ಜನ್ಮಭೂಮಿ ಆಂಧ್ರ, ಕರ್ಮಭೂಮಿ ಕರ್ನಾಟಕ. ಕನ್ನಡದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಸರಿಸುಮಾರು 100 ಚಿತ್ರಗಳನ್ನು ನಿರ್ದೇಶನ ಮಾಡಿರುವಂತಹ ನಿರ್ದೇಶಕರು. ಭಾವಪ್ರಧಾನ ಮತ್ತು ಭಕ್ತಿ ಪ್ರಧಾನ ಈ ಎರಡೂ ಜಾನರ್ಗಳಿಗೆ ಬಹಳ ಹೆಸರಾದಂತಹ ನಿರ್ದೇಶಕರು. ನಮಗೆ ಬಹಳ ಖುಷಿ ಇದೆ ಇವತ್ತು ನಮ್ಮ ಜೊತೆ ಈ ಮಹಾನ್ ನಿರ್ದೇಶಕರು ಮಾತನಾಡ್ತಾ ಇದ್ದಾರೆ. ನಮ್ಮ ಡೈಲಿ ಮಾಧ್ಯಮದ ಮೂಲಕ ತಮ್ಮ ಸಿನಿ ಜರ್ನಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ರೆಡ್ಡಿ. ಹಾಗಂದ ತಕ್ಷಣ ನಿಮ್ಗೆ ಗೊತ್ತಾಗೋದಿಲ್ಲ, ಎಸ್, ನಮ್ಮ ಜೊತೆ ಇರೋದು ಕನ್ನಡದ ಖ್ಯಾತ ನಿರ್ದೇಶಕರು ಹೋಮ್ ಸಾಯಿ ಪ್ರಕಾಶ್ ಸರ್. ಸರ್ ನಮಸ್ತೆ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನನಗೆ ಬಹಳ ಖುಷಿ ಇದೆ ನೀವು ನಮ್ಮ ಚಾನಲ್ಗೆ ಸಂದರ್ಶನ ಕೊಡ್ತಾ ಇರೋದು. ನಾನು ಬಹುಶಃ ಬಹಳ ತೊಂದರೆ ಕೊಟ್ಟೆ ಅಂತ ಅನ್ಸುತ್ತೆ. ಸಾಕಷ್ಟು ಸಲ ಕಾಲ್ ಮಾಡಿದೆ. ನಾನು ನಮ್ಮ ವೀಕ್ಷಕರಿಗೂ ಈ ಮೂಲಕ ಹೇಳ್ಕೊಳ್ತೀನಿ, ಯಾಕಂದರೆ ನನಗೆ ಇವತ್ತಿನ ಚಿತ್ರರಂಗ ನೋಡ್ತಾ ಇದ್ದೀನಿ. ಬಹಳ 18-20 ವರ್ಷಗಳಿಂದಲೂ ಕೂಡ ಇವತ್ತಿನ ಚಿತ್ರರಂಗವನ್ನು ನೋಡಿದ್ದೀನಿ. ಆದರೆ ನನಗೆ ಇರುವ ಕುತೂಹಲ ನಮ್ಮ ಹಳೆಯ ಚಿತ್ರರಂಗ 50, 60, 70, 80, 90ರ ದಶಕ ಇತ್ತಲ್ಲ, ಅದು ಕನ್ನಡದ ಸುವರ್ಣ ಯುಗ, ಸುವರ್ಣ ಕಾಲ ಅಂತ ಬಹುಶಃ ನಾವೆಲ್ಲರೂ ಹೇಳ್ತೀವಿ. ಅಲ್ಲಿ ಆ ಪಿಲ್ಲರ್, ಬುನಾದಿ ಅಲ್ಲಿ, ಅದಾದಮೇಲೆ ಚಿತ್ರರಂಗ ಬೆಳ್ಕೊಂಡು ಬಂದಿದ್ದು ಆ ಬುನಾದಿಯ ಮೇಲೆ. ಸೊ ಸರ್, ನಿಮ್ಮ ಸಿನಿ ಜರ್ನಿ ಕನ್ನಡ ಚಿತ್ರರಂಗದಲ್ಲಿ 38 ವರ್ಷ, ನನ್ನ ಪ್ರಕಾರ 86, 87ನಲ್ಲಿ ಬಂದಿದ್ದು ಅಲ್ವಾ? ಎಸ್ ಸರ್. ಸೊ ನಿಮ್ಮ ಜರ್ನಿಯನ್ನು ನಾನು ಕೇಳ್ತೀನಿ. ನಾನು ಕ್ಯಾಮ್ರಾದ ಹಿಂದೆ ಹೋಗಿ ಕೂತ್ಕೊಳ್ತೀನಿ. ನಿಮ್ಮ ಜರ್ನಿಯನ್ನು ಕ್ಯಾಮ್ರಾದ ಮುಂದೆ ಕೂತ್ಕೊಂಡು ನೀವು ಹೇಳಿ. ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತೀರಿ ನೀವು. ಆಗಾಗ ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಿ, ಬಟ್ ಸ್ಟಿಲ್ ನೀವು ಯಾವಾಗಲೂ ಕ್ಯಾಮ್ರಾ ಹಿಂದೆ ಕೂತ್ಕೊಂಡು ಆ್ಯಕ್ಷನ್ ಕಟ್ ಹೇಳೋರು, ಕ್ಯಾಪ್ಟನ್ ಆಫ್ ದಿ ಶಿಪ್, ಸಾರಥಿ. ಸೊ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್. ಶೂರ್, ಗಾಡ್ ಬ್ಲೆಸ್ ಯು. ನಿಮ್ಮ ಜರ್ನಿ ಹೇಗೆ ಶುರುವಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲ. ನೀವು ಹುಟ್ಟಿದ್ದು ಫಿರಂಗಿಪುರಂ, ಆಂಧ್ರ, ಗುಂಟೂರು, ಆಂಧ್ರ ಸ್ಟೇಟ್. ಸೊ ನಿಮ್ಮ ಬಾಲ್ಯ ಹೇಗಿತ್ತು? ಹೇಗೆ ನಿಮ್ಮ ಶುರುವಾಯಿತು ಅಲ್ಲಿ? ನಮ್ಮದು ರೈತರ ಕುಟುಂಬ. ಓಕೆ. ರೈತರಂದರೆ ಕಷ್ಟ ಸುಖ ಎರಡು 50-50 ಇರುತ್ತೆ. ಹೌದು. ಬಟ್ ನಮ್ಮ ತಾತ ಕಾಲದಲ್ಲಿ ನಮ್ಮ ತಾತ ಅವರೆಲ್ಲ ಜಮೀನ್ದಾರ ಅಂತ ಹೇಳೋರು. ಅಲ್ಲಿ ಫಿರಂಗಿಪುರಮಲ್ಲಿ ರಾಜಕೀಯಕ್ಕೆ ಬಂದ ಮೇಲೆ ತುಂಬ, ಆ ಕಾಲದಲ್ಲಿ ರಾಜಕೀಯಕ್ಕೆ ಬಂದರೆ ಕಳ್ಕೊಳ್ಳೋದು, ಇವಾಗ ರಾಜಕೀಯ ಬಂದರೆ ಗಳಿಸೋದು. ಆವಾಗ ಮನೇಲಿ ಊಟ ಮಾಡಿಕೊಂಡು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ತಾರೆ. ಎಲ್ಲರನ್ನ ಮನೆಗೆ ಕರ್ಕೊಂಡು ಊಟ ಕೊಡಿಸಿ ಕ್ಯಾಂಪೇನ್ ಕರ್ಕೊಂಡು ಹೋಗ್ತಾರೆ. ಅದು ಲೀಡರ್ಶಿಪ್ ಅಂತಿದೆ ಆ ಕಾಲದಲ್ಲಿ. ಇವಾಗ ಟೋಟಲ್ ರಿವರ್ಸ್ ಅನ್ಕೊಳ್ಳಿ.
ಇವರು ರಾಜಕೀಯ ಸೇವೆ ಮಾಡಿ 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 ನಾವು ಬರೋಷ್ಟೊಳಗೆ ಸ್ವಲ್ಪ ಖಾಲಿ ಮಾಡಿದ್ದಾರೆ. ಆ ಕಾಲದಲ್ಲೆಲ್ಲ ಪೊಲಿಟಿಕಲ್ ಫೀಲ್ಡ್ ಹಂಗೆ ಇರೋದು. ಯಾಕಂದರೆ ಯಾವ ಲೀಡರ್ನು ಲಕ್ಷಾಂತರ ರೂಪಾಯಿ ಹಾಕಿ ನಿಂತ್ಕೊಳ್ಳಲ್ಲ. ಅವ್ರ ಇನ್ವೆಸ್ಟ್ಮೆಂಟೇ ಪಬ್ಲಿಕ್, ಅವ್ರ ಅಭಿಮಾನದಿಂದ ಗೆಲ್ಲವರು. ಈ ರೀತಿ ಮನೆಗೆ ಹೋಗಿ 3,000, 5,000, 10,000 ಕೊಟ್ಟು ಪರ್ಚೇಸ್ ಮಾಡೋ ಸಿಸ್ಟಮ್ ಆ ಕಾಲದಲ್ಲಿ ಇರಲಿಲ್ಲ. ತ್ಯಾಗ ಮಾಡೋ, ದೇಶಕ್ಕೋಸ್ಕರ ತ್ಯಾಗ ಮಾಡ್ಬೇಕು ಅನ್ನೋದೇ ಆ ಕಾಲದಲ್ಲಿತ್ತು. ಜನಸೇವೆ, ರಾಜಕೀಯ ಅಂದ್ರೆ ಜನಸೇವೆ ಅನ್ನೋ ಕಾನ್ಸೆಪ್ಟ್ ಆ ಕಾಲದಲ್ಲಿ ಆ ರೀತಿ ಸೇವೆ ಮಾಡಿ 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 ತುಂಬಾ ಕಲ್ಕೊಂಡಿದ್ದಾರಂತ ನಮ್ಮ ತಾತ, ನಮ್ಮ ತಂದೆ ಹೇಳೋರು. ನಿಜಾನೇ, ನಾನು ನಮ್ಮ ತಂದೆ ಕಾಲಕ್ಕೆ ನೋಡಿದ್ದೀನಿ. ನಾನು ದೇ ಲಾಸ್ಟ್ ಟೂ ಮಚ್. ಆಸ್ತಿಯಲ್ಲಿ 90% ಕಳ್ಕೊಂಡಿದ್ದಾರೆ. ಬಟ್ ನಮ್ಗೆ ದೊಡ್ಡ ಫ್ಯಾಮಿಲಿ, ಅದರಿಂದ ನಾವು ಹಂಚ್ಕೊಳ್ಳುವಾಗ ಒಬ್ಬೊಬ್ಬರಿಗೆ ಇಷ್ಟಿಷ್ಟೇ ಬಂತು. ಆದರೂ ನಮ್ಮ ತಂದೆ ಧೈರ್ಯವಾಗಿರೋಂಥವ್ರು, ಇರೋದ್ರಲ್ಲಿ ವ್ಯವಸಾಯ ಮಾಡಿ ನಮ್ಮನ್ನ ಸಾಕೋರು. ಹಸುಗಳಿಗಿಂತ ಎಮ್ಮೆ ಜಾಸ್ತಿ ಆಂಧ್ರದಲ್ಲಿ. ಆ ಹಾಲೆಲ್ಲ ಹೋಟೆಲ್ಗೆ ಸಪ್ಲೈ ಮಾಡಿ ನಮ್ಮನ್ನ ಚೆನ್ನಾಗಿ ಸಾಕಿದ್ದಾರೆ. ಚಿಕ್ಕವರಾಗಿದ್ದಾಗ ನನಗೇನೆಂದರೆ ಕಬಡ್ಡಿ, ಫುಟ್ಬಾಲ್, ಸ್ಕೂಲ್ ಬಿಟ್ಟರೆ ಅದು. ಸ್ವಲ್ಪ ಜ್ಞಾನ ಬರ್ತಾ ಇರುವಾಗ ನನಗೆ ಗೊತ್ತಾಗಿದ್ದೊಂದೇ, ಕಲ್ಚರ್, ಡ್ರಾಮಾ ಪ್ರೋಗ್ರಾಮ್ಸ್. ಫಸ್ಟ್ ಟೈಮ್ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಮಾಸ್ಟ್ರು ಬಾಲಶೌರ್ಯ ಅಂತಿದ್ದಾರೆ. ನೀನು ಚೆನ್ನಾಗಿ ಮಾತಾಡ್ತೀಯೋ, ಡಿಬೇಟ್ ಎಲ್ಲ ಚೆನ್ನಾಗಿ ಆರ್ಗ್ಯೂ ಮಾಡ್ತೀಯ, ನಮ್ಮ ಮ್ಯಾಗ್ಝಿನ್ಗೆ ಯಾಕೆ ಒಂದು ರೈಟಪ್ ಬರೀಕಾಗಲ್ಲ ಅಂತ ಕೇಳಿದರು. ಬರಿತೀನಿ, ನಮ್ಮ ಸ್ಕೂಲ್ ಬಗ್ಗೆ ಬರೀರಿ ಅಂತ ಹೇಳಿದ್ದಾರೆ. ಸ್ಕೂಲ್ ಬಗ್ಗೆ ಚೆನ್ನಾಗಿ ಬರೀದ್ದೀನಿ ನಾನು. ಅದು ಆ ವರ್ಷ ಪ್ರಿಂಟ್ ಆಯಿತು ಮ್ಯಾಗ್ಝಿನ್ನಲ್ಲಿ. ಆಮೇಲೆ ಸ್ಕೂಲ್ ಡೇಗೆ ಏನಾದರೂ ಫಂಕ್ಷನ್ ಮಾಡ್ಬೋದಲ್ವ ಅಂತ ಕೇಳುವಾಗ, ಫಂಕ್ಷನ್ ಮಾಡಿ ಸರ್, ನಲ್ಲಿ ಲೀಡಪ್ ತಗೊಳ್ತೀನಿ, ಇಲ್ಲೆಲ್ಲ ಒಂದು ಡ್ರಾಮಾ, ಒಂದು ಕಲ್ಚರ್ ಪ್ರೋಗ್ರಾಮ್ ಮಾಡಿ ಒಂದು ಡ್ರಾಮಾ ಯಾವುದು ಕೊಡಿ ಸರ್ ಅಂತ ಕೇಳಿದ್ರೆ, ನೀನೇ ಬರೆಯೋ, ನಾನು ಕೊಡೋದೇನಂತ ಮಾಸ್ಟರ್ ನನಗೆ ಒಪ್ಪಿಸಿದ್ದಾರೆ. ಫಸ್ಟು ಡ್ರಾಮಾ ಬರೆದಿನಿ ನಾನು. ಅದು ಹೆಸರು ನವೀನ ಯಮಲೋಕ, ಕನ್ನಡದಲ್ಲಿ ನವೀನ ಯಮಲೋಕ ಅಂತ. ಒಬ್ಬ ರಾಜಕೀಯ ನಾಯಕ ಯಮಲೋಕಕ್ಕೆ ಹೋದರೆ ಯಮನಿಗೆ ಯಾವ ರೀತಿ ಕಷ್ಟ ಕೊಡ್ತಾನೆ, ಏನೇನು ಡಿಮ್ಯಾಂಡ್ ಮಾಡ್ತಾನೆ ಅನ್ನೋದು ಸೆಟೈರ್ ಮಾಡಿದ್ದೀನಿ ನಾನು. ಈ ಡ್ರಾಮಾ ಎಲ್ಲ ಬರೆದ ಮೇಲೆ ಮಾಸ್ಟರ್ ಎಲ್ಲ ಓಕೆ ಮಾಡಿ ಚೆನ್ನಾಗಿದೆ ಅಂತ ಆಡಿಷನ್ ಮಾಡಿದ್ದಾರೆ. ಯಾರೂ MLA ಜಗನ್ನಾಥಂ ಪಾತ್ರ ಮಾಡೋಕ್ಕಾಗ್ತಾ ಇಲ್ಲ, ನೀನೇ ಡೈರೆಕ್ಷನ್ ಮಾಡ್ತಾ ಇದ್ದೆ, ಆ ಪಾತ್ರ ನೀನೇ ಮಾಡಂತ ಮಾಸ್ಟರ್ ನನಗೆ ಒಪ್ಪಿಸ್ತಾರೆ. ಫಸ್ಟ್ ಟೈಮು ಒಂದು ಡ್ರಾಮಾ ಅಂತೂ ಬರೆದು, ಬಣ್ಣ ಆ ಕಾಲದಲ್ಲಿ ಈ ಥರ ಬಣ್ಣ ಹಚ್ಕೊಳ್ಳೋದು ಏನಿಲ್ಲ, ಸಿಂಪಲ್ ಆಗಿರುತ್ತೆ. ಒಂದು ನಾಮನು ಲೈಟಾಗಿ ಮೀಸಾನು ಇಟ್ಕೊಳ್ಳೋದು ಬಿಟ್ಟರೆ, ಈ ಕಾಲದ ಥರ ಮೇಕಪ್ ಆ ಕಾಲದಲ್ಲಿ ಇಲ್ಲ, ಸಪ್ಲೈ ಮಾಡೋರು ಇಲ್ಲ ಆ ಕಾಲದಲ್ಲಿ. ಒಬ್ಬ ರಂಗಭೂಮಿಯವ್ರನ್ನ ಕರೆಸ್ಕೊಂಡು ಅವ್ರ ಕೈನಲ್ಲಿ ಲೈಟಾಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿಕೊಂಡು ಡ್ರಾಮಾನ ಪ್ಲೇ ಮಾಡಿದ್ವಿ. ಅದ್ಭುತವಾದಂಥ ರೆಸ್ಪಾನ್ಸ್ ಬಂತು. ಇದು ಸ್ಕೂಲ್ನಿಂದ ನಮ್ಮ ಊರು ಪೂರ್ತಿ ಒಂದು ಥರ ವೈರಲ್ ಆಯ್ತು ಆ ಕಾಲದಲ್ಲಿ. ಕಬ್ಬಿರೆಡ್ಡಿ ಅವ್ರ ಮಗ ಸಾಯಿ ಪ್ರಕಾಶ್ ರೆಡ್ಡಿ ಈ ಥರ ಡ್ರಾಮಾ ಮಾಡಿದಾನಂತೆ, ತುಂಬ ಚೆನ್ನಾಗಿದೆ, ಹಂಗೆ ಹಿಂಗೆ, ಅವನು ಒಳ್ಳೆ ಕಲಾವಿದ, ಹಂಗಿಂಗೆ ಅಂತ ಅನ್ಕೊಂತಾಗಿದ್ದಾರೆ. ಇನ್ನು ಶ್ರೀರಾಮನವಮಿ, ದಸರಾ, ಸಂಕ್ರಾಂತಿ ಹಬ್ಬ ಸಮಯದಲ್ಲಿ ಊರವರೆಲ್ಲ ಸೇರಿಕೊಂಡು, ನೀವು ಡ್ರಾಮಾ ಮಾಡಿ ಚೆನ್ನಾಗಿರುತ್ತೆ, ನಾವು ಎಲ್ಲಿಂದವ್ರು ಯಾರನ್ನ ಕರ್ಕೊಂಡು ಬರಬೇಕು, ನಮಗೆ ಕಷ್ಟ ಆಗ್ತಾ ಇದೆ, ನಮ್ಮೂರಿನಲ್ಲಿ ಒಬ್ಬ ಕಲಾವಿದರಿದ್ದಾರೆ, ನಮ್ಮೂರಿನಲ್ಲಿ ಒಂದು ಟೀಮ್ ಇದೆ ಅಂತ ಊರವರೆಲ್ಲ ನಾನು ಎಂಕರೇಜ್ ಮಾಡಿದ್ದಾರೆ. ಅಲ್ಲಿಂದ ಪ್ರತಿ ಹಬ್ಬಕ್ಕೂ ನಂದು ಡ್ರಾಮಾ ಇಲ್ಲದೆ ಆ ಹಬ್ಬ ಮುಗಿಯಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ತಾಯಿ ಸಿನಿಮಾ ಗೋಯರ್. ಅವ್ರು ಸಿನಿಮಾ ನೋಡಿಲ್ಲ ಅಂದರೆ ಊಟ ಮಾಡಲ್ಲ ಅವರು. ವಾರಕ್ಕೆ ಟೆಂಟ್ನಲ್ಲಿ 3 ಸಿನಿಮಾ ಚೇಂಜ್ ಆಗತ್ತೆ, 2 days ಸಿನಿಮಾ ಚೇಂಜ್ ಆಗತ್ತೆ. ನಮ್ಮ ತಾಯಿಗೆ ನಾನೇ ಬಾಡಿ ಗಾರ್ಡ್. ಅವ್ರ ಜೊತೆ ನಾನು ಸಿನಿಮಾಗೆ ಹೋಗೋದು, ನೋಡೋದು. ಆಲ್ರೆಡಿ ಸ್ವಲ್ಪ ರಂಗಭೂಮಿ ಸ್ಟಾರ್ಟ್ ಆಯಿತು. ಈ ಸಿನಿಮಾ ನೋಡಿದ ಮೇಲೆ ಸಿನಿಮಾ ಏನಂತ ಆಗಲೇ ನಾನು ಕಲ್ತಿದ್ದೆ. ನಾನು ಯಾವ ಗುರು ಇಲ್ಲ, ನಮ್ಮ ತಾಯಿನೇ ದಾರಿ ತೋರಿಸಿದ ಗುರು. ಸಿನಿಮಾ ಬಗ್ಗೆ ಹೆಂಗಿರುತ್ತೆ ಏನು ಎಲ್ಲ ಅದನ್ನೇ ತಲೆಗೆ ತಗೊಂಡು ಇರೋದು. ಇನ್ನೊಂದು ಟ್ರ್ಯಾಕ್ ಇದೆ ನನ್ನಲ್ಲಿ. ಆ ಟ್ರ್ಯಾಕ್ ಏನಯ್ಯ ಅಂದರೆ ಶಿರ್ಡಿ ಬಾಬಾ ಪರಿಚಯ. 1963ನಲ್ಲಿ ಶಿರ್ಡಿ ಬಾಬಾ ಬಗ್ಗೆ ಚರಿತ್ರೆ, ಅವ್ರ ಫೋಟೋಗಳೆಲ್ಲ ನಾನು ನೋಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೇಳಿದಂಥ ಇದು ಸಬ್ಕಾ ಮಾಲಿಕ್ ಏಕ್, ಎಲ್ಲ ಧರ್ಮಗಳೊಂದೇ, ಎಲ್ಲ ಜಾತಿ ಯಾವುದೂ ಇಲ್ಲ, ಈ ಥರ ಹೇಳಿ ಒಂದು ರೀತಿ ನನ್ನ ಮನಸ್ಸಿಗೆ ಒಳಗಡೆ ತೊಗೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಹನುಮಾನ್ ನಾಟ್ಯ ಮಂಡಳಿ, ಹನುಮಾನ್ ಭಕ್ತ ಸಮಾಜ ಅಂತ 2 ಟ್ರ್ಯಾಕ್ ಎಸ್ಟಾಬ್ಲಿಷ್ ಮಾಡಿದೆ. ಎಷ್ಟನೇ ಇಸ್ವಿ ಸರ್ ಅದು? 64, 65. ಅವಾಗ ನಿಮ್ಗೆ ಎಷ್ಟು ಸರ್ ಏಜ್ ಹಂಗಿದ್ರೆ? 12 years, 13 years. ಅಷ್ಟು ಚಿಕ್ಕ ಏಜ್ಗೆ ಹನುಮಾನ್ ಭಕ್ತ ಸಮಾಜದಲ್ಲಿ ಎಲ್ಲ ಕ್ಯಾಸ್ಟವ್ರು ಇರಬೇಕು. ಇಲ್ಲಿರೋರಿಗೆ ಹನುಮಾನ್ ನಾಟ್ಯ ಮಂಡಲದಲ್ಲಿ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕುತ್ತೆ. ಇದರಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಎಲ್ಲ ಧರ್ಮದವರು, ಜಾತಿಯವರೆಲ್ಲ ಇದ್ದಾರೆ. ಅವಾಗ ಹನುಮಾನ್ ಯಾಕೆ ಇಟ್ಕೊಂಡು ಅಂದರೆ, ಬೈಲ್ನಲ್ಲಿ ಇರ್ತಾರೆ ಹನುಮಾನ್, ಅದು ಗುಡಿ ಆ ಥರ ಏನಿರಲ್ಲ, ಒಂದು ಮರದಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ದಿನ ಒಬ್ಬೊಬ್ಬರು ಮುಸ್ಲಿಮ್ ಪೂಜೆ ಮಾಡಬೇಕು, ಇವತ್ತು ನಾಳೆ ಕ್ರಿಶ್ಚಿಯನ್ ಪೂಜೆ ಮಾಡಬೇಕು, ನಾಡಿದ್ದು ಇನ್ನೊಬ್ಬರು ಪೂಜೆ ಮಾಡಬೇಕು. ಯಾರಾದರೂ ಸರಿ ನನ್ನ ಜೊತೆ ಇರಬೇಕಂದ್ರೆ, ನಮ್ಮ ಟೀಮಲ್ಲಿ ಇರಬೇಕಂದ್ರೆ ಎಲ್ಲರೂ ಪೂಜೆ ಮಾಡಬೇಕು.
ಅದೇ ಸಮಯದಲ್ಲಿ ಈ ಓಮ್ ಬರ್ಕೊಂಡಿದ್ದೀನಿ ನಾನು, ಹ್ಮ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ಐ ಎಸ್ಟಾಬ್ಲಿಷ್ ದಿಸ್. ಎಲ್ಲ ಬುಕ್ ಮೇಲೆ ಜಾಮೆಂಟ್ರಿ ಬಾಕ್ಸ್ ಮೇಲೆ ಬರಿತಾ ಇರೋದು. ಒಂದು ಕಾಲ ಅವಕಾಶ ಬರುವಾಗ ನನ್ನ ಮೈ ಮೇಲೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ನನಗೆ ಮನೆ ಹೆಸರು ಎನ್ ರೆಡ್ಡಿ, ನನ್ನ ಹೆಸರು ಪ್ರಕಾಶ್ ರೆಡ್ಡಿ. ಇಲ್ಲೇ ಒಂದು ರೆಡ್ಡಿ ಇದೆ, ಇಲ್ಲೇ ಒಂದು ರೆಡ್ಡಿ ಇದೆ, 2 ರೆಡ್ಡಿ ಇದೆ ಅಲ್ವಾ. ಇದು ಯಾಕೋ ನನಗೆ ವೆಯ್ಟ್ ಅನ್ನಿಸ್ತಾ ಆ ಕಾಲದಲ್ಲಿ. ಬೇಕಾ ಇದು? ಬಾಬಾ ಧರ್ಮ ಯಾವ ಧರ್ಮ, ಎಲ್ಲ ಧರ್ಮ ಒಂದೇ, ಎಲ್ಲ ಜಾತಿ ಕುಲ ಎಲ್ಲ ಒಂದೇ ಹೇಳ್ತಾರೆ. ನಮ್ಗೆ ಯಾಕೆ ಇಷ್ಟೆಲ್ಲ ಇಷ್ಟು ದೊಡ್ಡ ಲೇಬಲ್ ಬೇಕಾ ಅನ್ನೋ ಯೋಚನೆ ಮಾಡಿ ನಮ್ಮ ತಂದೆಯವ್ರು ಕೇಳ್ಕೊಂಡಿದ್ದೀನಿ ನಾನು. ಅವ್ರು ಇಷ್ಟಪಡಲಿಲ್ಲ. ಯಾಕಂದ್ರೆ ರೆಡ್ಡಿ ಅಂದರೆ ಇಟ್ ಇಸ್ PhD ಅಂತ ದೊಡ್ಡದು. ಆಂಧ್ರದಲ್ಲಿ ಏನು ರೆಡ್ಡಿ? ಅವಾಗೆಲ್ಲ CM ಎಲ್ಲ ರೆಡ್ಡಿಸಿ ಅಲ್ವಾ, ಹೌದು ಹೌದು ಅವ್ರದ್ದೇ ಪವರ್. ಸರಿ, ಅವ್ರು ನಾನು ತಂದೆ ಮಾತು ಆಕ್ಸೆಪ್ಟ್ ಮಾಡಲೇಬೇಕು ನಾನು. ಹ್ಮ್ ಹ್ಮ್ ಇನ್ನು ಹೈಸ್ಕೂಲಿಂದ ಕಾಲೇಜ್ಗೆ ಹೋಗುವಾಗ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ನಾನು ತುಂಬ ಸ್ಪೀಡಾಗಿದ್ದೀನಿ. ಎಲ್ಲ ಪಾರ್ಟಿ ನಾನು ಇಲ್ಲದೆ ಯಾವ ಪ್ರೋಗ್ರಾಮ್ ನಡೆಯಲ್ಲ ಕಾಲೇಜಿನಲ್ಲಿ ಆರ್ಗನೈಸ್ ಮಾಡಿದ್ದೀನಿ. ಇಂಥ ಸಮಯದಲ್ಲಿ ನಮ್ಮ ಸ್ಕೂಲ್ ಮೇಟ್, ಅವ್ರ ಹೆಸರು ಪ್ರಕಾಶ್ ರೆಡ್ಡಿ, ಮನೆ ಹೆಸರು ಪೆಂಟಾರೆಡ್ಡಿ ಪ್ರಕಾಶ್ ರೆಡ್ಡಿ. ಅಲ್ಲಿ ಜನರಲಾಗಿ ಹಂಗಿರುತ್ತೆ. ಅವರ ಬ್ರದರ್ಸು ದೇ ಹ್ಯಾವ್ ಸ್ಟಾರ್ಟೆಡ್ ಪ್ರೊಡಕ್ಷನ್ ಕಂಪನಿ ಇನ್ ಚೆನ್ನೈ. ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್. ದೇ ಡಿಡ್ 2 ಫಿಲಿಮ್ಸ್. ಇಟ್ ವಾಸ್ ವೆರಿ ಬಿಗ್ ಹಿಟ್. 3rd ಫಿಲಿಮ್ ಅಂಡರ್ಗಾನ್ ಆಗ್ತಾ ಇದೆ, ಶೋಭನ್ ಬಾಬು ಶಾರದಾ ಇಟ್ಕೊಂಡು. ನೆಕ್ಸ್ಟ್ ಇವನ್ನ ಅವರ ತಮ್ಮನ್ನ ಹೀರೋ ಇಂಟ್ರೊಡ್ಯೂಸ್ ಮಾಡಬೇಕಂತ ಆ ಕಾಲದಲ್ಲಿ ಅಂದ್ಕೊಂಡಿದ್ದಾರೆ, 70s. ಯಾವಾಗ ಅವನು ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾನೋ, ನನಗೆ ಆಲ್ರೆಡಿ ಡ್ರಾಮಾ, ಈ ಕಲ್ಚರಲ್ ಆ್ಯಕ್ಟಿವಿಟೀಸು, ಈ ಲೀಡರ್ಶಿಪ್ ಎಲ್ಲ ಇರೋದ್ರಿಂದ ನಾನು ಹೋಗ್ಬೇಕಂತ ಆಸೆ ಪಟ್ಟಿದ್ದೀನಿ. ಬಟ್ ಅವರ ಎಲ್ಡರ್ ಬ್ರದರ್ ಈಸ್ IFS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೋಲ್ಡ್ ಮೆಡಲಿಸ್ಟ್. ಈ ಗಾಟ್ ವೆರಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಸ್ಟೇಟ್. ಅವ್ರ ತಂದೆ ನಮ್ಮ ತಂದೆ ಕ್ಲೋಸ್ ಫ್ರೆಂಡ್ಸ್. ಅವ್ರೇನಂದರೆ ಈ ಡಿಗ್ರಿ ಮುಗಿದ್ರೆ ಇವನಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಕೊಟ್ಬಿಡೋಣ, ಹೆಂಗೋ ನಮ್ಮ ಮಗ ಅಗ್ರಸ್ಥಾನದಲ್ಲಿದ್ದಾರೆ, ಆ ಡಿಗ್ರಿ ಕೈಗೆ ಬರಲಿ ಅಂತ ಅವರು ದೇ ಪ್ಲಾನ್ ಅಪಿಂಗ್. ಅವರು ದೊಡ್ಡವರು ಹಂಗೆ ಅನ್ಕೊಂಡಿದ್ದಾರೆ, ಚಿಕ್ಕವನು ಹೀರೋ ಆಗ್ತಾ ಇದ್ದಾನೆ. ಈ 2 ಟ್ರ್ಯಾಕ್ನಲ್ಲಿ ಯಾವುದು ನನ್ನ ಜೀವನಕ್ಕೆ ಯಾವುದು ಮುಂದುವರಿಸಬೇಕು ಅನ್ನೋದು ದೊಡ್ಡ ಟೆನ್ಷನ್ ಆಯ್ತು ನನಗೆ. ಈ ಕಡೆದ್ರೆ ಗೌರ್ಮೆಂಟ್ ಕೆಲಸ, ಆರಾಮಾಗಿ ದುಡ್ಡು ಸಂಪಾದನೆ ಮಾಡಬಹುದು, ಚೆನ್ನಾಗಿರ್ಬೋದು. ಅವಾಗಿನ ಕಾಲಕ್ಕೆ ಗೌರ್ಮೆಂಟ್ ಕೆಲಸ ಅಂದ್ರೆ ದೊಡ್ಡದು. ಹೌದು. ಯಾಕಂದ್ರೆ CMA ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರು, ಕಾಸು ಬ್ರಹ್ಮಾನಂದ ರೆಡ್ಡಿ. ಅದರಿಂದ ಜಾಬ್ ಕೊಡ್ಸೋದೇನು ದೊಡ್ಡ ಕಷ್ಟ ಏನಲ್ಲ. ಇವನ್ ನೋಡಿದ್ರೆ ನನ್ನ ಕ್ಲಾಸ್ಮೇಟು ಹೀರೋ ಆಗುವಂಥ ಅವಕಾಶ ಇತ್ತು. ಈ 2ರಲ್ಲಿ ಯಾವ ಚಾನಲ್ ನನಗೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ದೀನಿ ನಾನು. ಫೈನಲ್ ಇಯರ್ ಎಕ್ಸಾಮ್ ಪಾಸ್ ಆದರೆ ಕೆಲಸ ಕೊಡಿಸ್ತಾರೆ, ಫೇಲ್ ಆದರೆ ಸಾಯಿಸ್ಬಿಡ್ತಾರೆ. ಅಷ್ಟೇ ಅಲ್ವಾ? ಇಷ್ಟೆಲ್ಲ ಕೊಟ್ಟು ಅವಕಾಶ ಕೊಟ್ಟು ಓದಿ ಅಂತ ಮಾಡಿದ ಮೇಲೆ ಫೇಲ್ ಆದರೆ ತಂದೆ ತಾಯಿ ಬಿಡ್ತಾರೆ ನಮ್ಮನ್ನು, ಊರಿನಲ್ಲಿ ಮರ್ಯಾದೆ ಇರುತ್ತಾ. ಆದರೂ ಧೈರ್ಯ ಮಾಡಿದ್ದೀನಿ ನಾನು. ಎಲ್ಲ ಸಬ್ಜೆಕ್ಟ್ ಕರೆಕ್ಟಾಗಿ ಬರೆದು ಮುಂದೆ ಸಬ್ಜೆಕ್ಟು ಬ್ಲ್ಯಾಂಕ್ ಪೇಪರ್ ಕೊಟ್ಟಿದ್ದೀನಿ ನಾನು. ಕೊಟ್ಟು ಈ ವಿಷಯವನ್ನು ಸೀಕ್ರೆಟಾಗಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ರಿಸಲ್ಟ್ಸ್ ಬರೋ ಮುಂಚೆ ಗುಂಟೂರು ಕಾಲೇಜಿನಿಂದ ಖಾಲಿ ಮಾಡಿ ಸ್ಟ್ರೈಟ್ ಅವೇ ಚೆನ್ನೈ ಓದಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸರ್ಕಾರ. ಹೇಳಿದ್ರೆ ಕೆಲಸ ಅಲ್ಲ. ಹೋದ್ಮೇಲೆ ಏನು ಮಾಡ್ತಾರೆ ನೋಡೋಣ ಅವ್ನು ಮೊಂಡು ಧೈರ್ಯದಿಂದ ಪ್ಲ್ಯಾನ್ ಮಾಡಿದ್ದೀನಿ. ಆ ಒಂದು ವಿಷಯ ಮಾತ್ರ ನಮ್ಮ ಕೊಲೀಗ್ ಇದ್ದಾನೆ, ಗಬ್ಬಿಟ ರಾಮನರಸಿಂಹರಾವ್ ಅಂತ, ಬ್ರಾಹ್ಮಿನ್ಸ್ ಹುಡುಗ. ಅವ್ನಿಗೆ ಹೇಳಿದ್ದೀನಿ, ನಾನು ರೀಚ್ ಆದಮೇಲೆ ಹೇಳಿ ಅಂತ ಹೇಳಿದ್ದೀನಿ ಅವನಿಗೆ. ನನ್ನ ಗಾಡಿ ಹತ್ತದ ಮುಂಚೆ ಹೇಳಿದ್ದಾನೆ ಅವನು, ಭಯ ಬಿದ್ದುಬಿಟ್ಟು. ಒಂದು ಪೇಪರ್ ಖಾಲಿ ಕೊಟ್ಟಿದ್ದು. ಆಮೇಲೆ ಟ್ರೈನ್ ಸ್ಟಾರ್ಟ್ ಆಯಿತು. ಅವರು ಒಂದು ಜೀಪ್ ತಗೊಂಡು ಚೇಂಜ್ ಮಾಡಿ ಒಂದು 100 ಕಿಲೋಮೀಟರ್ ಆದಮೇಲೆ ನನ್ನ ಕ್ಯಾಚ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.